ಶುಭ ಮುಂಜಾನೆಯ ಕಾರ್ಯಕ್ರಮವನ್ನು ಈ ಗೋವಾಕ್ಲಾಟದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಪರಮ ಪೂಜ್ಯರಾದಂಥ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹಾಗೂ ಮುಕ್ತಿ ಮಂದಿರದ ಶ್ರೀಗಳು, ಇಲ್ಲಿ ಏರಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು, ಈ ಕ್ಷೇತ್ರದ ನಿಮ್ಮೆಲ್ಲ ಹಿರಿಯರಾದಂಥ JS ಗಡ್ಡದಮಠ ಸಾಹೇಬ್ರೆ, ಮಾಜಿ ಶಾಸಕರು, ಈ ಕ್ಷೇತ್ರದ ಬಡವರ ಬಂದಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ರಮಣ S ಲಮನ್ ಸರ್ ಅವರೇ, ಈ ಸಮಾಜದ ಅಂಜುಮ್ ಇಸ್ಲಾಂ ಧರ್ಮದ ಅಧ್ಯಕ್ಷರಾದಂಥ ಕನ್ಕೆ ಸರ್ ಅವರೇ, ಪಂಚಮಸಾಲಿಯ ಸಮಾಜದ ಅಧ್ಯಕ್ಷರಾದಂಥ ಮಂಜುನಾಥ್ ಸರ್ ಅವರೇ, ಅನೇಕ ಈ ಕಾರ್ಯಕ್ರಮದ ಹಿರಿಯರು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಹಿರಿಯರು, ಈ ಮುಂದೆ ಕೂತಿರ್ತಕ್ಕಂಥ ತಾಯಂದಿರು ಮತ್ತು ಹಿರಿಯರು, ನಾನು ಎರಡೇ ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ನಮ್ಮ ಶಂಕರ್ ಪಾಟೀಲ್ ಸರ್ ಅವರು ಯಾವತ್ತೂ ಕೂಡ ವ್ಯಾಪಾರದಲ್ಲಿ ಸಹ ಕೂಡ ರೈತರ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಸಹ ಕೂಡ ಅವರಲ್ಲಿ ಒಂದು 2 ಸಲ 3 ಸಲ ಅವ್ರು ನಾನು ಕಂಡಿದ್ದೇನೆ. ಯಾವುದೇ ರೀತಿಯಾಗಿ ಏನನ್ನು ಸಹ ಭಾಳ ಇದು ಮಾಡೋದಾಗಲಿ, ಕಮ್ಮಿ ರೇಟ್ನಲ್ಲಿ ತೊಗೊಳ್ಳೋದಾಗಲಿ ಅಂಥ ಕೆಲಸವನ್ನು ಅವ್ರು ಮಾಡಂಗಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇಲ್ಲೇ ನಮ್ಮ ದೊಡ್ಡ ಗ್ರಾಮ ಪಂಚಾಯತಿಗೆ ಎಂಥ ದೊಡ್ಡ ಶಕ್ತಿ ಬಂದಿದೆ ಈ ಪ್ಲಾಟಿಂದ ಅಂತ ಹೇಳಿಕೆ ಇಚ್ಛಿಸ್ತೀನಿ. ಅಂತಂದರೆ ಇದು ದೊಡ್ಡ ಗ್ರಾಮ ಪಂಚಾಯತಿಗೆ ಅನ್ಕೊಂಡಿರ್ತಕ್ಕಂಥ ಲೈಟ್ ಇವು. ಈ ಲೈಟ್ಗಳನ್ನು ನೋಡಿದರೆ ಮತ್ತು ದೊಡ್ಡ ಗ್ರಾಮ ಪಂಚಾಯತಿ ಮತ್ತು ಲಕ್ಷ್ಮೇಶ್ವರ ನಗರ ಎರಡೂ ಕೂಡಿದರೆ ಇದು ಪೂರಸಭೆ ಹೋಗಿ ನಗರಸಭೆ ಹೋಗಿ ಕಾರ್ಪೊರೇಷನ್ ಆಗ್ಬೋದು, ಈ ನಮ್ಮ ಸಿಟಿ ಭಾಳ ಉನ್ನತ ಮಟ್ಟ ಬೆಳಿಬೋದು ಅನ್ನೋದಕ್ಕೆ ಈ ಸಾಕ್ಷಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ನಾನು ಸಹ ಕೂಡ ಗಾಡಿಗಳಿಂದ ಇದನ್ನೆಲ್ಲ ಸಂಪೂರ್ಣವಾಗಿ ವಿಶಾಲವಾದಂಥ ಇದು ನೋಡಿದಾಗ ನಾವು ಯಾವ ಸಿಟಿಯಲ್ಲಿ ಇದ್ದೀವಿ, ನಾವು ಎಲ್ಲಿದ್ದೀವಿ ಅನ್ನೋದು ಕಲ್ಪನೆ ಇಲ್ದಂಗೆ ನಾನು ಇದಕ್ಕೆ ಆಗಮಿಸಿದೆ. ಹಾಗಾಗಿ ಇಲ್ಲೇ ಬರ್ತಕ್ಕಂಥ ಉಂಡಿನಳ್ಳಿ ಇರ್ಬೋದು, ಮುನಿಯನ್ ತಾಂಡ ಇರ್ಬೋದು, ಅನೇಕ ಗ್ರಾಮಗಳು ಇಲ್ಲೇ ಬರ್ತಕ್ಕಂಥ ಹರದಗಟ್ಟಿ ತಾಂಡ ಇರ್ಬೋದು, ಅನೇಕ ಗ್ರಾಮಗಳ ನಡುಕಿದ ಒಂದು ಸುಂದರ ಸಿಟಿಯಾಗಿ ಹೊರಹೊಮ್ಮತೈತೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂದ್ರೆ ಇದು ಭಾಳ ಟ್ಯಾಕ್ಸಿನ ವ್ಯವಸ್ಥೆಗಳಾಗಲಿ ಗ್ರಾಮ ಪಂಚಾಯತಿಯಲ್ಲಿ ಭಾಳ ಕಡಿಮೆ ದರದಿಂದ ವ್ಯವಸ್ಥೆಗಳ ಗ್ರಾಮ ಪಂಚಾಯತಿ ಸೌಲಭ್ಯಗಳು ಇರ್ತೈತಿ. ಆ ಸೌಲಭ್ಯಗಳನ್ನು ಅವರು ಕೂಡ ಇಲ್ಲೇ ಗೃಹ ಜ್ಯೋತಿ ಇರ್ಬೋದು, ನೀರಿನ ಸೌಲಭ್ಯ ಇರ್ಬೋದು, ರೋಡಿನ ಸೌಲಭ್ಯಗಳಿರ್ಬೋದು, ಚರಂಡಿ ಸೌಲಭ್ಯಗಳಿರ್ಬೋದು, ಯಾವುದೇ ಕಡಿಮೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮಾಡಿಲ್ಲ. ಯಾಕಂದ್ರೆ ಕೆಲವು ಲೇಔಟ್ಗಳನ್ನು ಮಾಡ್ತಿರ್ತಾರ. ಯಾಕೆ ಮಾಡ್ತಿರ್ತಾರ ಅಂದ್ರೆ ಉದ್ಯಮಿಗಳ ದುಡ್ಡಿಗಾಗಿ ಮಾಡ್ತಿರ್ತಾರ. ಈ ಲೇಔಟ್ಗಳನ್ನು ನೋಡಿದರೆ ಸೇವಾ ಮನೋಭಾವದಿಂದ ಅವರು ಮಾಡ್ಯಾರ ಅನ್ನುವುದು ನನಗೆ ಇಲ್ಲಿ ಸಾಕ್ಷಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾ, ಯಾಕಂದ್ರೆ ನಮ್ಮ ಲಕ್ಷ್ಮೇಶ್ವರ ನಗರದಲ್ಲಿ ಸಹ ಕೂಡ ಇಂಥ ಒಂದು ಡಬಲ್ ಉನ್ನತ ಮಟ್ಟದ ರೋಡ್ ಲಕ್ಷ್ಮೇಶ್ವರ ನಗರದ ಬಜಾರ್ ರೋಡ್ ಸಹ ಕೂಡ ಇಲ್ಲ ಅನ್ನುವಂಥಕ್ಕೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ 2-3 ಸಲ ಡೆಮೊಲಿಷನ್ ಮಾಡಿ ಇಂಥ ರೋಡನ್ನು ನಾವು ಲಕ್ಷ್ಮೇಶ್ವರ ನಗರದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಮುಖ್ಯ ರಸ್ತೆಗಳು ಏನು ಲಕ್ಷ್ಮೇಶ್ವರ ನಗರದಿಂದ ದೊಡ್ಡೂರು ಗ್ರಾಮಕ್ಕೆ ಏನು ಮುಖ್ಯ ರಸ್ತೆ ಇದೆ, ಆ ರಸ್ತೆಯನ್ನು ಭಾಳ ಅಗಲೀಕರಣವಾಗಿ ಭಾಳ ಅಚ್ಚುಕಟ್ಟವಾಗಿ ಆ ಡಾಂಬರ್ ರಸ್ತೆಯನ್ನು ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೂ ಸಹ ಕೂಡ ನಾವು ಒತ್ತಾಯ ಮಾಡ್ತೀವಿ. ನಮ್ಮ JS ಗಡ್ಡದಮಠ ಸಾಹೇಬ್ರು ಇಲ್ಲಿ ಕುಂತಿದ್ದಾರ, ಅವ್ರಿಗೆ ಸಹ ಕೂಡ ಹೇಳಿ, ನಮ್ಮ HK ಪಾಟೀಲ್ ಸಾಹೇಬ್ರಿಗೆ ಹೇಳಿ ಭಾಳ ನೀಟಾಗಿ ರೋಡನ್ನು ಡಬಲ್ ರೋಡ್ ಆತಂದ್ರೆ ಇದಕ್ಕೆ ಭಾಳ ಇನ್ನೂ ಒಂದು ಉನ್ನತ ಮಟ್ಟದ ಒಂದು ಇದು ಬರ್ತದೆ ಈ ಸಂದರ್ಭದಲ್ಲಿ ಹೇಳಿ ನನ್ನೂ ಸಹ ಕೂಡ ಇಲ್ಲಿ ಕರೆದು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಲೆವಿಟಿದ ಗೋವಾಕಿ ಬಂಧು ಬಳಗಕ್ಕೂ ಇಲ್ಲಿ ಏರಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮುಂದೆ ಕೂತಿರ್ತಕ್ಕಂಥ ಹಿರಿಯರಿಗೆ ವಂದಿಸಿ ನಾನು ಜೈ ಹಿಂದ್, ಜೈ ಕರ್ನಾಟಕ.